ಹೆಲೋ ಎವ್ರಿವನ್, ನನ್ನ ಕೈಯಲ್ಲಿ ಏನಿದೆ ಹೇಳ್ಬೋದಾ? ತುಳುನಾಡಿದ ಫೇಮಸ್ ರೆಸಿಪಿ ಸೀಮಂತ ಫಂಕ್ಷನ್ ಅಲ್ಲಂತೂ ಈ ರೆಸಿಪಿ ಇದ್ದೇ ಇರುತ್ತೆ, ಎಗ್ ಫ್ರೈ. ಸೊ ಬನ್ನಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಹೆಲೋ ಎವ್ರಿವನ್ ಬನ್ಲೆ. ಸೊ ಬನ್ನಿ, ಈ ರೆಸಿಪಿಯನ್ನು ಎಗ್ ಫ್ರೈ ಅನ್ನು ಯಾವ ರೀತಿ ಮಾಡುದಂತ ನೋಡ್ಕೊಂಡು ಬರೋಣ. ತುಂಬಾ ಸುಲಭವಾಗಿ ಮಾಡ್ಬೋದು, ಮನೆಯಲ್ಲೇ ನಮ್ಮ ಇದ್ದ ಅಡುಗೆ ಸಾಮಗ್ರಿಯಲ್ಲಿ ಮಾಡ್ಕೊಳ್ಬಹುದು. ಸೊ ಬನ್ನಿ ರೆಸಿಪಿ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಓಕೆ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ರೆಸಿಪಿ ಕಂಟಿನ್ಯೂ ಮಾಡೋಣ. ಮೊದಲಿಗೆ ಒಂದು 6 ಎಗ್ ಅನ್ನು ಬೇಯಿಸಿಟ್ಕೊಳ್ಳೋಣ. ಮೊದಲಿಗೆ ಬೇಯಿಸಿ ಎಗ್ ಅನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಫ್ರೈದು ಮಸಾಲ ಮಾಡ್ಲಿಕ್ಕೆ ಒಂದು 5 ಬ್ಯಾಡಗಿ ಚಿಲ್ಲಿ, 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ, ಇದರ ಜೊತೆನೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು 10 ಕಾಳು ಕರಿಮೆಣಸು, 3/4 ಟೇಬಲ್ ಸ್ಪೂನ್ ಸೋಂಪು, ಒಂದು ಸಣ್ಣ ತುಂಡು ಚಕ್ಕೆ, 1 ಏಲಕ್ಕಿಯನ್ನು ಹಾಕೊಳ್ಬೇಕು. ನಂತರ 1 ಎಲೆ ಕರಿಬೇವನ್ ಸಮೇತ ಹಾಕೊಳ್ಳೋಣ. ಇಷ್ಟು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮ್ ಇಟ್ಟು ಘಮ ಬರುವ ತನಕ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೇನೆ ಇವಾಗ ಒಂದು 3 ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ. ಗಾರ್ಲಿಕ್ ಕ್ಲೌಸ್ ಅನ್ನು ಹಾಕೊಳ್ಳೋಣ. ಇದನ್ನು ಕೂಡ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ಒಂದು ಪ್ಲೇಟಿಗೆ ಇಟ್ಟು ತೆಗೆದಿಟ್ಕೊಳ್ಳೋಣ. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಫೈನ್ ಪೌಡರ್ ಮಾಡ್ಕೊಂಡ್ರೆ ನಮ್ದು ಎಗ್ ಫ್ರೈ ಇದ್ದು ಮಸಾಲ ರೆಡಿ ಆಗುತ್ತೆ. ಇವಾಗ ಅದೇ ಮಿಕ್ಸಿಗೆ 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ. ಅಂದ್ರೆ ಫೈನ್ ಚಾಪ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಪೇಸ್ಟ್ 1-2 ಪಲ್ಸ್ ಮಾಡಿದ್ರೆ ಫುಲ್ ಪೇಸ್ಟ್ ಆಗುತ್ತೆ. ಈ ರೀತಿ ಪೇಸ್ಟ್ ಆಗಿದೆ, ಸಾಕು. ಇವಾಗ ಪುನಃ ಅದೇ ಮಿಕ್ಸಿಗೆ 1 ಟೊಮೆಟೊವನ್ನು, ಸಣ್ಣ ಟೊಮೆಟೊ ಸಾಕು, ನಂದು ದೊಡ್ಡ ಟೊಮೆಟೊ ಇತ್ತು, ಅದಕ್ಕೋಸ್ಕರ ಅದರಲ್ಲಿ 1/4 ಭಾಗದಷ್ಟು ಕಟ್ ಮಾಡ್ಕೊಂಡೆ, ಉಳಿದದನ್ನು ಮಾತ್ರ ಹಾಕೊಳ್ತೇನೆ. ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಇವಾಗ ಪ್ಯಾನಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಬೇಯಿಸಿದ ಮೊಟ್ಟೆಯಲ್ಲಿ ಈ ರೀತಿ ಕಟ್ಸ್ ಹಾಕೊಳ್ಬೇಕು. ಮೇಲ್ಗಡೆಯಿಂದ ಕಟ್ ಹಾಕೊಳ್ಳಿ, ಡೀಪ್ ಕಟ್ ಬೇಡ. ಇವಾಗ ಪ್ಯಾನಿಗೆ ಎಣ್ಣೆ ಹಾಕಿದ್ದೇವೆ, ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಇವಾಗ ನಾವು ಕಟ್ ಮಾಡಿ ಇದು ಕಟ್ಸ್ ಹಾಕಿರುವ ಎಗ್ ಏನಿದೆ ಅದನ್ನು ಇದಕ್ಕೆ ಹಾಕೊಳ್ಬೇಕು. ಪ್ಯಾನಿಗೆ ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆಯಲ್ಲಿ 1-2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇಡ್ಬೇಡಿ, ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷ ಫ್ರೈ ಆದ ನಂತರ ಈ ರೀತಿ ತೆಗೆದಿಟ್ಕೊಳ್ಳಿ ಒಂದು ಪ್ಲೇಟಿಗೆ. ಇವಾಗ ಅದೇ ಪ್ಯಾನಲ್ಲಿ ಎಣ್ಣೆ ಇದೆಯಲ್ಲ, ಅದಕ್ಕೇನೆ 1-2 ಎಲೆ ಕರಿಬೇವನ್ನು ಹಾಕೊಳ್ಳೋಣ. ಕರಿಬೇವು ಫ್ರೈ ಆದ ನಂತರ ಈರುಳ್ಳಿಯನ್ನು ಏನು ನಾವು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇವೆ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿಯದ್ದು ಏನಾದ್ರೂ ಹಸಿ ವಾಸನೆ ಇದ್ರೆ ಹೋಗ್ಲಿ ಅಂತ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೀರು ಹಾಕೊಳ್ಬೇಡಿ, ಈ ರೀತಿಯೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಏನು ಪ್ಯೂರಿ ಮಾಡ್ಕೊಂಡು ಬಂದಿದ್ದೇವೆ ಅದನ್ನು ಕೂಡ ಹಾಕೊಳ್ಳೋಣ. ಇಲ್ಲಿ ಒಂದ್ಸಲ ಫ್ರೈ ಆದ ನಂತರ ನೀರು ಹಾಕೊಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೀರು ಹಾಕೊಳ್ಳೋದು ಬೇಡ. ಇವಾಗ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡಿದ್ದೇನೆ. ಇದರ ಜೊತೆನೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ನಾವು ಎಗ್ಗಲ್ಲೂ ಕೂಡ ಉಪ್ಪು ಹಾಕಿದ್ದೇವೆ, ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೇವೆ, ಅವಾಗ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೇವೆ, ಹಾಗಾಗಿ ನೋಡ್ಕೊಳ್ಬೇಕಾಗುತ್ತೆ. ಇವಾಗ ಈರುಳ್ಳಿ ಟೊಮೆಟೊ ಪ್ಯೂರಿ ಕುಕ್ ಆಗಿದೆ. ಇವಾಗ ನಾವು ಪ್ರಿಪೇರ್ ಮಾಡಿದ ಮಸಾಲದಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಮಸಾಲ ಹಾಕೊಳ್ಳೋಣ. ಮಸಾಲ ಹಾಕೊಂಡು ಈ ರೀತಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕದೆ ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳಿ. ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗ್ಬೇಡಿ, ದಪ್ಪನೇ ಇರಬೇಕು. ನಮಗೆ ಈ ಮಸಾಲೆ ಏನು ರೆಡಿ ಮಾಡ್ತಿದ್ದೇವೆ ಇದು ದಪ್ಪನೇ ಇರಬೇಕು, ಅದಕ್ಕೋಸ್ಕರ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ಈ ರೀತಿ ಮಸಾಲೆಯನ್ನು ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ರೆ ಸೀದೋಗುತ್ತೆ. ನಮಗೆ ಮಸಾಲೆ ಲೋ ಫ್ಲೇಮ್ ಅಲ್ಲೇ ಕುಕ್ ಆಗಬೇಕು. ಮಸಾಲೆ ಎಣ್ಣೆ ಬಿಡುವ ತನಕ ನಾವು ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿ ಫ್ರೈ ಆಗಿದೆ. ಈ ಕಲರ್ ಸೀದೋದ ಕಲರ್ ಅಲ್ಲ, ಈ ಮಸಾಲೆದ ಕಲರ್. ಸೊ ಸೀದೋಗಿದೆ ಅಂತ ಅನ್ಕೊಳ್ಬೇಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬೇಕಿದ್ರೆ ಸ್ವಲ್ಪ ನೀರು ಹಾಕೊಂಡು ಮಸಾಲ ಕುಕ್ ಆಗುವ ತನಕ ಸ್ವಲ್ಪ 1 ಸ್ಪೂನ್ ಅಷ್ಟು ನೀರು ಹಾಕಿ ಈ ರೀತಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಿದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವ ಎಗ್ ಅನ್ನು ಹಾಕೊಳ್ಳೋಣ. ಎಗ್ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆಯ ಮೇಲ್ಗಡೆ ಈ ರೀತಿ ಎಗ್ ಅನ್ನು ಹಾಕೊಳ್ಬೇಕಾಗುತ್ತೆ. ಎಗ್ಗಿನ ಮೇಲ್ಗಡೆ ಮಸಾಲೆ ಈ ರೀತಿ ಕುತ್ಕೊಳ್ಳೋ ರೀತಿ ಹಾಕೊಂಡು ಹಾಗೆ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಹಾಗೆ ಒಂದು 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಆಗ್ಲಿಕ್ಕೆ ಬಿಡಬೇಕು. ಆ ಮಸಾಲೆದ ಅರೋಮಾವನ್ನೆಲ್ಲ ಎಗ್ ಎಳ್ದುಕೊಳ್ಬೇಕು. ಇವಾಗ ನೋಡಿ ಮಸಾಲೆ ಎಲ್ಲ ದಪ್ಪ ಆಗಿದೆ. ಇವಾಗ ನಮ್ದು ಲಾಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇರೋದು, ಇದನ್ನ ಈ ರೀತಿ ಮಾಡ್ಕೊಳ್ಬೇಕು. ಪ್ಯಾನ್ ಅನ್ನು ಈ ರೀತಿ ತಿರ್ಗಿಸಿದ್ರೆ ಆ ಮಸಾಲೆ ಎಲ್ಲ ಎಗ್ಗಿಗೆ ಕೋಟ್ ಆಗುತ್ತೆ. ಸೊ ಇಲ್ಲಿಗೆ ನಮ್ದು ಎಗ್ ಫ್ರೈ ರೆಡಿ ಆಗಿದೆ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಲಿಡ್ ಮುಚ್ಚಿ 1 ನಿಮಿಷ ಕುಕ್ ಮಾಡ್ಕೊಳ್ಳಿ. ನಂತರ ಪುನಃ ಈ ರೀತಿ ಫ್ಲಿಪ್ ಮಾಡ್ಕೊಳ್ಬೇಕು. ಅವಾಗ ಕೊತ್ತಂಬರಿ ಸೊಪ್ಪು ಕೂಡ ಅದಕ್ಕೆ ಅಂಟಿಕೊಳ್ಳುತ್ತೆ. ಇಷ್ಟ ಆದ್ರೆ ನಮ್ದು ತುಳುನಾಡಿನಲ್ಲಿ ಸೀಮಂತ ಫಂಕ್ಷನ್ ಗೆ ಹಾಕುವ ಎಗ್ ಫ್ರೈ ರೆಡಿ ಆಗಿದೆ. ಇದನ್ನೇ ಅವರು ಒಂದೊಂದನ್ನೇ ಕೈಯಲ್ಲಿ ಹಾಕ್ತಾ ಇರ್ತಾರೆ. ನೋಡಿ ನಮ್ಮ ಎಗ್ ಫ್ರೈ ರೆಡಿ. ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.